Hello students, welcome back to the Science Mentorpreneur. ಸೊ ಎಲೆಕ್ಟ್ರಿಕ್ ಚಾರ್ಜಸ್ ಮತ್ತು ಫೀಲ್ಡ್ಸ್ನ 9ನೇ ಲೆಕ್ಚರ್ ಇದು 9th ಲೆಕ್ಚರ್. ಸೊ ಇದುವರೆಗೆ ನಾವು ಏನೇನು ಕಲ್ತೀವಿ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ನೋಡಿ, ಚಾರ್ಜ್ ಬಗ್ಗೆ ನಾವು ನೋಡಿದ್ವಿ, ಆಮೇಲೆ ಕ್ವಾಂಟೈಸೇಷನ್ ಆಫ್ ಚಾರ್ಜು, ಕನ್ಸರ್ವೇಷನ್ ಆಫ್ ಚಾರ್ಜು, ಅದಾದಮೇಲೆ ಫೋರ್ಸ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜ್, ಕುಲಾಮ್ಸ್ ಲಾ, ಪರ್ಮಿಟಿವಿಟಿ, ಅದಾದಮೇಲೆ ಇದ್ರ ಮೇಲೆ ಸಮ್ ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿದ್ವಿ. ಸೊ ಇವತ್ತಿನ ಟಾಪಿಕ್ಕು ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೋಡಿ, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದು ಎಲೆಕ್ಟ್ರಿಕ್ ಫೀಲ್ಡು. ಸೊ ಯಾವ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ನ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಆಯಿತು ಅಂತ ನಾವು ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡನ್ನು ನಾವು ಈಗಾಗಲೇ ಒಂದು ಸರ್ತಿ ಫಸ್ಟ್ ಪಿ ಯು ಸಿಲೇ ಓದಿದ್ವಿ, ಎಲ್ಲಿ ಗ್ರಾವಿಟೇಷನಲ್ ಫೀಲ್ಡಲ್ಲಿ. ಓಕೆನಾ, ಅದೇ ರೀತಿ ಇದು ಎಲೆಕ್ಟ್ರಿಕ್ ಫೀಲ್ಡು. ಇದನ್ನು ಈ ರೀತಿ ಇಂಡಿಕೇಟ್ ಮಾಡ್ತೀವಿ, ವೆಕ್ಟರ್ ಇ ಅಂತ. ಓಕೆನಾ, ಎಲೆಕ್ಟ್ರಿಕ್ ಫೀಲ್ಡ್. ಸೊ ನೋಡಿ, ಕುಲಾಮ್ಸ್ ಲಾ ಪ್ರಕಾರ ನಮಗೆ ಗೊತ್ತಾಯಿತು, ಎರಡು ಚಾರ್ಜ್ ನಡುವೆ ದೇರ್ ಈಸ್ ಆ್ಯನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಓಕೆನಾ, ಆ ಫೋರ್ಸಲ್ಲಿ ಒಂದು ಚಾರ್ಜಿಂದ ಇನ್ನೊಂದು ಚಾರ್ಜ್ ಮೇಲೆ ಫೋರ್ಸ್ ಎಕ್ಸರ್ಟ್ ಆಗುತ್ತೆ, ಆ್ಯಕ್ಟ್ ಆಗುತ್ತೆ ಅಂತ ನಾವು ನೋಡ್ತೀವಿ. ಬಟ್ ಯಾಕೆ ಅನ್ನೋದು ಗೊತ್ತಾಗಲಿಲ್ಲ. ಓಕೆನಾ, ಸೊ ನೋಡಿ, ಸಪೋಸ್ ಹಿಯರ್ ಈಸ್ ಅ ಚಾರ್ಜ್ ಪ್ಲಸ್ ಕ್ಯೂ. ಓಕೆನಾ, ಸೊ ಇಲ್ಲಿಂದ ಸ್ವಲ್ಪ ಡಿಸ್ಟೆನ್ಸಲ್ಲಿ ನಾವು ಇನ್ನೊಂದು ಚಾರ್ಜ್ ತೊಗೊಂಡ್ಬರ್ತೀವಿ, ಚಾರ್ಜ್ ಕ್ಯೂ ನಾಟ್. ನೋಡಿ, ಇದು ಪಾಸಿಟಿವ್, ಇದು ಕೂಡ ಪಾಸಿಟಿವ್ ಇದೆ, ಕ್ಯೂ ನಾಟ್ ಕೂಡ ಪಾಸಿಟಿವ್, ದಿಸ್ ಪ್ಲಸ್ ಕ್ಯೂ ಇಸ್ ಆಲ್ಸೋ ಪಾಸಿಟಿವ್. ಈ ಕ್ಯೂ ನಾಟನ್ನು ನಾವು ಏನಂತ ಕರಿತೀವಿ, ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ, ಟೆಸ್ಟ್ ಚಾರ್ಜ್. ಓಕೆನಾ, ಇದೊಂದು ಎಕ್ಸ್ಪೆರಿಮೆಂಟ್ ನಾವು ಮಾಡ್ತಾ ಇರೋದು ಈಗ, ಅದಕ್ಕೆ ಇದನ್ನು ಟೆಸ್ಟ್ ಚಾರ್ಜ್ ಅಂತ ಕರಿತೀವಿ. ಈ ಟೆಸ್ಟ್ ಚಾರ್ಜು ವೆರಿ ಸ್ಮಾಲ್. ದಿಸ್ ಚಾರ್ಜ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಆಲ್ವೇಸ್ ಪಾಸಿಟಿವ್. ಓಕೆನಾ, ದಿಸ್ ಚಾರ್ಜ್ ಈಸ್ ಆಲ್ವೇಸ್ ಪಾಸಿಟಿವ್. ಇದನ್ನು ಸಮ್ಟೈಮ್ಸ್ ನಾವು ಮೌಸ್ ಅಂತ ಕರಿತೀವಿ, ಅಂದರೆ ಅಷ್ಟು ಚಿಕ್ಕದಿರುತ್ತೆ ಇದು ಈ ಚಾರ್ಜ್. ಸೊ ನೋಡಿ, ಈ ಚಾರ್ಜು ಹೇಗೋ ಪಾಸಿಟಿವ್ ಇದೆ ಅಂತ ನಾನು ಹೇಳಿದೆ ಆಗಲೇ. ಸೊ ಈ ಚಾರ್ಜಿಂದ ಈ ಚಾರ್ಜ್ ಮೇಲೆ ಒಂದು ಫೋರ್ಸ್ ಆ್ಯಕ್ಟ್ ಆಗುತ್ತೆ, ರಿಪಲ್ಸಿವ್ ಫೋರ್ಸು, ಅದನ್ನು ನಾನು ಎಫ್ ಅಂತ ಕರಿತೀನಿ. ಸೊ ಕ್ವಶನ್ ಅರೈಸಸ್, ಯಾಕೆ ಈ ರೀತಿ ಆಯಿತು, ಕಾರಣ ಏನು? ಓಕೆನಾ, ಅದೇ ಇದ್ರ ಕ್ವಶನ್ನು. ಸೊ ರೀಸನ್ ಏನಪ್ಪ ಅಂತಂದರೆ, ಈ ಪ್ಲಸ್ ಕ್ಯೂ ಚಾರ್ಜ್ ಇದೆಯಲ್ಲ, ಈ ಪ್ಲಸ್ ಕ್ಯೂ ಚಾರ್ಜು ಇಟ್ ಹ್ಯಾಸ್ ಇಟ್ಸ್ ಓನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅರೌಂಡ್ ಇಟ್ ಸೆಲ್ಫ್. ಸ್ಪೇಸಲ್ಲಿ ಪ್ಲಸ್ ಕ್ಯೂ ಚಾರ್ಜು ತನ್ನದೇ ಆದಂಥ ಒಂದು ಫೀಲ್ಡ್ ಇದೆ. ಪ್ರತಿಯೊಂದು ಚಾರ್ಜು ತನ್ನದೇ ಆದಂಥ ಒಂದು ಫೀಲ್ಡನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಆ ಫೀಲ್ಡ್ ಸಮೀಪ ತನ್ನ ಏರಿಯಾದಲ್ಲಿ ಯಾವಾಗ ನಾವು ಈ ಕ್ಯೂ ನಾಟ್ ಚಾರ್ಜ್ ಇಡ್ತೀವಲ್ಲ, ಆವಾಗ ದಿಸ್ ರಿಪಲ್ಷನ್ ಫೋರ್ಸ್ ಇದ್ರ ಮೇಲೆ ಆ್ಯಕ್ಟ್ ಆಗುತ್ತೆ. ಓಕೆನಾ, ಆವಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ. ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಆಯಿತು. ಸೊ ಈ ಪ್ಲಸ್ ಕ್ಯೂ ಚಾರ್ಜನ್ನು ನಾವು ಏನಂತ ಕರೆದ್ವಿ, ಸೋರ್ಸ್ ಚಾರ್ಜ್ ಅಂತ ಕರೆದ್ವಿ, ಸೋರ್ಸ್ ಚಾರ್ಜ್. ಓಕೆನಾ, ಇದರ ಸುತ್ತಮುತ್ತ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ನೋಡಿ, ಈ ರೀತಿ ಏರಿಯಾ ಕನ್ಸಿಡರ್ ಮಾಡೋಣ ಇದಕ್ಕೆ. ಓಕೆನಾ, ಸಪೋಸ್ ಈ ಕ್ಯೂ ನಾಟನ್ನು ನಾವು ಇಲ್ಲಿಟ್ಟಾಗ ಫೋರ್ಸ್ ಈ ರೀತಿ ಹೋಗುತ್ತೆ, ಕ್ಯೂ ನಾಟ್ ಇಲ್ಲಿದ್ದಾಗ ರಿಪಲ್ಸಿವ್ ಫೋರ್ಸ್ ಈ ಕಡೆ ಆ್ಯಕ್ಟ್ ಆಗುತ್ತೆ, ಕ್ಯೂ ನಾಟ್ ಇಲ್ಲಿದ್ದಾಗ ಅಗೇನ್ ರಿಪಲ್ಸಿವ್ ಫೋರ್ಸ್ ಈ ರೀತಿ ಆ್ಯಕ್ಟ್ ಆಗುತ್ತೆ, ಇಲ್ಲಿಟ್ಟಾಗ ಈ ರೀತಿ ಆ್ಯಕ್ಟ್ ಆಗುತ್ತೆ. ಸೊ ಕ್ಲಿಯರ್ಲಿ ನಾವು ಇನ್ನೂ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿದಾಗ, ಇಮ್ಯಾಜಿನರಿ ಲೈನ್ಸನ್ನು ಡ್ರಾ ಮಾಡಿದಾಗ, ಫೀಲ್ಡ್ ಲೈನ್ಸನ್ನು ಡ್ರಾ ಮಾಡಿದಾಗ ಯಾವ ರೀತಿ ಫೀಲ್ಡ್ ಇರುತ್ತೆ ಅಂತಂದರೆ, ನೋಡಿ ಈ ರೀತಿ ಇರುತ್ತೆ. ಓಕೆನಾ, ಇವು ಇಮ್ಯಾಜಿನರಿ, ರಿಯಲ್ ಆಗಿ ಈ ರೀತಿ ಯಾವುದೇ ಲೈನ್ಸ್ ಇರಲ್ಲ ಅಲ್ಲಿ, ದೀಸ್ ಆರ್ ಜಸ್ಟ್ ಇಮ್ಯಾಜಿನರಿ ಲೈನ್ಸ್. ಓಕೆನಾ, ಈ ಇಮ್ಯಾಜಿನರಿ ಲೈನ್ಸನ್ನು ನಾವು ಗಮನದಲ್ಲಿ ಇಟ್ಟಾಗ ಏನು ಗೊತ್ತಾಗುತ್ತೆ ನಮಗೇಪ್ಪ ಅಂತಂದರೆ, ಈ ಲೈನ್ಸು ರೇಡಿಯಲಿ ಔಟ್ವರ್ಡ್ಸ್, ಇದೆ. ಆಮೇಲೆ ಒಂದು ಲೈನ್ ನಾನೇನು ಬರೆಯೋಕ್ಕೆ ಇಷ್ಟಪಡ್ತೀನಿ ಇಲ್ಲಿ, ಎವ್ರಿ ಚಾರ್ಜ್ creates
an electric field E in space around itself. ಓಕೆನಾ. ಎವ್ರಿ ಚಾರ್ಜ್ ಅಂದಮೇಲೆ ಕ್ಯೂ ನಾಟನ್ನು ನೋಡಬೇಕಲ್ಲ ನಾವು. ಪ್ಲಸ್ ಕ್ಯೂ ಓಕೆ, ಪ್ಲಸ್ ಕ್ಯೂ ಪ್ರಕಾರ ಇಲ್ಲಿ ಚಾರ್ಜ್ ಕ್ರಿಯೇಟ್ ಆಗಿದೆ. ಕ್ಯೂ ನಾಟ್ ಮಾಡುತ್ತಾ ಅದೇ ರೀತಿ ಏನದು ಸ್ಪೇಸಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಜನ್ರೇಟ್ ಮಾಡುತ್ತಾ ಕ್ಯೂ ನಾಟು? ಮಾಡಲ್ಲ. ಯಾಕೆ ಮಾಡಲ್ಲ? ಆನ್ಸರ್ ಏನಪ್ಪ ಅಂತಂದರೆ ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದರೆ ದಿಸ್ ಕ್ಯೂ ನಾಟ್ ಈಸ್ ವೆರಿ ವೆರಿ ಸ್ಮಾಲ್ ಮತ್ತು ಅದು ಕೇವಲ ಟೆಸ್ಟ್ ಚಾರ್ಜು, ಎಕ್ಸ್ಪೆರಿಮೆಂಟ್ ಸಲುವಾಗಿ ಮಾಡಿದ್ದೆ, ಅದು ರಿಯಲ್ ಚಾರ್ಜ್ ಅಲ್ಲ. ಇದನ್ನು ಬಿಟ್ಟು ಬೇರೆ ಎಲ್ಲ ಚಾರ್ಜನ್ನು ಸ್ಪೇಸಲ್ಲಿಯೇ ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸರ್ಟ್ ಮಾಡುತ್ತೆ, ಬಟ್ ಕ್ಯೂ ನಾಟ್ ಮಾಡಲ್ಲ. ಅದಕ್ಕೋಸ್ಕರ ಸಮ್ಟೈಮ್ಸ್ ಇನ್ನೊಂದಿದೆ ನೋಡಿ, ಲಿಮಿಟ್ ಆ್ಯಸ್ ಕ್ಯೂ ನಾಟ್ ಟೆನ್ಸ್ ಟು 0 ಅಂತ ಬರಿತೀವಿ ನಾವು. ಸೊ ಟೆಸ್ಟ್ ಚಾರ್ಜ್ ಹ್ಯಾಸ್ ವೆರಿ ವೆರಿ ನೆಗ್ಲಿಜಿಬಲ್ ಆರ್ ನೋ ಎಲೆಕ್ಟ್ರಿಕ್ ಫೀಲ್ಡ್, or sometimes we can say it does not create any field. This Q naught does not create any field. ಓಕೆನಾ. ಇದನ್ನು ನೋಡಿದಾಗ ನಮ್ಗೆ ಏನು ನೆನಪು ಬರುತ್ತೆ? ಸ್ಪೈಡರ್ ವೆಬ್. ದಿಸ್ ಫೀಲ್ಡ್ ಲೈನ್ಸ್ ಆರ್ ಲೈಕ್ ಅ ಸ್ಪೈಡರ್ ವೆಬ್ ಅರೌಂಡ್ ದಿಸ್ ಸೋರ್ಸ್ ಚಾರ್ಜ್. ಓಕೆನಾ. ಆಮೇಲೆ ಈ ಲೈನ್ಸು ಇಲ್ಲಿ ನೋಡಿ, ಈಗ ಪ್ಲಸ್ ಕ್ಯೂ ಚಾರ್ಜ್ ಇದೆ. ಈಗ ಸಪೋಸ್ ಮೈನಸ್ ಕ್ಯೂ ಚಾರ್ಜ್ ಇತ್ತಂದರೆ, ಮೈನಸ್ ಕ್ಯೂ ಚಾರ್ಜ್ ಸಮೀಪ ನಾವು ಕ್ಯೂ ನಾಟ್ ಚಾರ್ಜನ್ನು ಸಮೀಪ ತಂದಾಗ ಆವಾಗ ಯಾವ ರೀತಿ ಫೋರ್ಸ್ ಈ ರೀತಿ ಆಗುತ್ತೆ, ಅಟ್ರಾಕ್ಟಿವ್ ಆಗುತ್ತೆ. ಅದೇ ರೀತಿ ಇಲ್ಲಿ ಕ್ಯೂ ನಾಟ್ ಚಾರ್ಜ್ ತಂದಾಗ ಈ ಕಡೆ, ಇಲ್ಲಿ ಕ್ಯೂ ನಾಟ್ ಚಾರ್ಜ್ ತಂದಾಗ ಈ ಕಡೆ ಡೈರೆಕ್ಷನು, ಇಲ್ಲಿ ಕ್ಯೂ ನಾಟ್ ಚಾರ್ಜ್ ತಂದಾಗ ಈ ಕಡೆ ಡೈರೆಕ್ಷನು, ಇಲ್ಲಿಯೂ ಕೂಡ ಈ ಕಡೆ ಡೈರೆಕ್ಷನ್, ಇಲ್ಲಿಯೂ ಕೂಡ ಈ ಕಡೆ. ಓಕೆನಾ. ಸೊ ನೋಡಿ, ಪ್ಲಸ್ ಕ್ಯೂ ಇದ್ದಾಗ ಲೈನ್ಸು ರ್ಯಾಡಿಕಲಿ ಔಟ್ವರ್ಡ್ಸ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಅವೇ ಫ್ರಮ್ ಚಾರ್ಜ್ ಪ್ಲಸ್ ಕ್ಯೂ. ಆದರೆ ಮೈನಸ್ ಕ್ಯೂ ಅನ್ನು ಸೋರ್ಸ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದಾಗ ಇದು ಸೋರ್ಸ್ ಚಾರ್ಜೇ, ಇದು ಸೋರ್ಸ್ ಚಾರ್ಜೇ. ಸೊ ಸೋರ್ಸ್ ಚಾರ್ಜ್ ಮೈನಸ್ ಇದ್ದಾಗ ಆವಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇವೆಯಲ್ಲ, ದೀಸ್ ಆರ್ ರ್ಯಾಡಿಕಲಿ ಇನ್ವರ್ಡ್ಸ್. ಅಥವಾ ಟುವರ್ಡ್ಸ್ ಚಾರ್ಜ್ ಮೈನಸ್ ಕ್ಯೂ. ಓಕೆನಾ. ಸೊ ನೋಡಿ, ದಿಸ್ ಈಸ್ ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈಗ ಗೊತ್ತಾಯ್ತಲ್ಲ ಹೌ ಕುಲಾಂಬ್ಸ್ ಲಾ ವರ್ಕ್ಸ್ ಅಂತ. ಸೊ ಯಾವುದೇ ಒಂದು ಚಾರ್ಜ್ ಐತೆ ಅಂದ್ಕೊಳ್ಳೋಣ, ಅದರ ಸುತ್ತಮುತ್ತ ಫೀಲ್ಡ್ ಅಪ್ಲೈ ಆಗುತ್ತೆ. ಯಾವಾಗ ನಾವು ಇನ್ನೊಂದು ಚಾರ್ಜನ್ನು ಅದರ ಫೀಲ್ಡ್ ಸಮೀಪ ತರ್ತೀವಿ, ಆವಾಗ ಆ ಕ್ಯೂ ನಾಟ್ ಏನಿದೆಯಲ್ಲ, ಯಾವ ಚಾರ್ಜನ್ನು ನಾವು ತರ್ತೀವಲ್ಲ ಸಮೀಪ, ಆ ಚಾರ್ಜ್ ಮೇಲೆ ಸೋರ್ಸ್ ಚಾರ್ಜು ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಈ ರೀತಿ ಫೋರ್ಸ್ ಆಫ್ ಅಟ್ರಾಕ್ಷನು, ಫೋರ್ಸ್ ಆಫ್ ರಿಪಲ್ಷನು ಹ್ಯಾಪನ್ಸ್. ಸೊ ಈಗ ನೋಡಿ, ಸೋರ್ಸ್ ಚಾರ್ಜ್ ಇಲ್ಲಿದೆ, ಟೆಸ್ಟ್ ಚಾರ್ಜ್ ಇಲ್ಲಿದೆ. ಸೊ ಈ ಎರಡರ ನಡುವೆ ಸರ್ಟನ್ ಡಿಸ್ಟೆನ್ಸ್ ಇದೆ. ಸಪೋಸ್ ನಾ ಈ ಕ್ಯೂ ನಾಟನ್ನು ಪ್ಲಸ್ ಕ್ಯೂದಿಂದ ದೂರ ಸ್ಟೆಪ್ ಬೈ ಸ್ಟೆಪ್ ಡಿಸ್ಟೆನ್ಸ್ ಹೆಚ್ಚು ಮಾಡ್ತಾ ಹೋದ್ಮೇಲೆ ಆವಾಗ ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಅದರ ವ್ಯಾಲ್ಯೂ ಎಷ್ಟಾಗುತ್ತೆ, ಯಾವ ರೀತಿ ಅದರ ವ್ಯಾಲ್ಯೂ ಬರುತ್ತೆ, ಯಾವ ರೀತಿ ಚೇಂಜ್ ಆಗುತ್ತೆ. ನೋಡಿ, ಪ್ರಾಕ್ಟಿಕಲಿ ಏನಿದು ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ, ಈ ಫೀಲ್ಡು 0 ಆಗಲ್ಲ. ಓಕೆನಾ. ವೆರಿ 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 ಲೆಸ್ ವ್ಯಾಲ್ಯೂ ಆಗುತ್ತೆ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಟೆಂಡ್ಸ್ ಟಿಲ್ ಇನ್ಫಿನಿಟಿ. ಓಕೆನಾ. ಸೊ ಈ ಡಿಸ್ಟೆನ್ಸನ್ನು ನಾನು ಹಾಗೆ ಜಾಸ್ತಿ ಹೆಚ್ಚು ಮಾಡ್ತಾ ಹೋದಾಗ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಚಾರ್ಜ್ ಡ್ಯೂ ಟು ದಿಸ್ ಚಾರ್ಜ್ ಕಡಿಮೆ ಆಗುತ್ತೆ ಹೊರತಾಗಿ ಪ್ರಾಕ್ಟಿಕಲಿ ಯಾವತ್ತೂ 0 ಆಗಲ್ಲ. ಓಕೆನಾ. ಇದೊಂದು ಪಾಯಿಂಟು. ಸೊ ಹೇಳಿದೆ ನಾನು ಈಗ. ಹಾಗಿದ್ರೆ ಈ ಎಲೆಕ್ಟ್ರಿಕ್ ಫೀಲ್ಡ್ದು ಮ್ಯಾಗ್ನಿಟ್ಯೂಡ್ ಎಷ್ಟು ಹೇಳಿದೆ ನಾನು, 0 ಆಗಲ್ಲ ಅಂತ. ಪ್ರಾಕ್ಟಿಕಲಿ 0 ಇರೋದಿಲ್ಲ, ವ್ಯಾಲ್ಯೂ ಇನ್ಫಿನಿಟಿವರೆಗೂ ವೇರಿ ಆಗ್ತಾ ಹೋಗುತ್ತೆ ಅಂತ ಹೇಳಿದೆ. ಬಟ್ ಯಾವ ರೀತಿ ಅದರ ಮ್ಯಾಗ್ನಿಟ್ಯೂಡ್ ಇರುತ್ತೆ ನೋಡಿ. ಸಪೋಸ್ ನೋಡಿ, ಇಂಟೆನ್ಸಿಟಿ ಅಥವಾ ಈ ಬಾರ್ ಏನಿದೆಯಲ್ಲ, ವೆಕ್ಟರ್ ಏನಿದೆಯಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡು ವೆಕ್ಟರ್ ಇದು. ಓಕೆನಾ. ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಓಕೆನಾ. ಪಾಯಿಂಟ್ ಚಾರ್ಜ್ ಪ್ಲಸ್ ಕ್ಯೂ at a distance r from it ಎಷ್ಟಿದೆ?
ನೋಡಿ ಪ್ಲಸ್ ಕ್ಯೂ ಅನ್ನೋದು ಒಂದು ಚಾರ್ಜ್ ಇದೆ ಇಲ್ಲಿ, ಓಕೆನಾ. ಈ ಚಾರ್ಜಿಂದ ಆರ್ ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ ಇದೆ, ಓಕೆನಾ. ನಮಗೇನು ಬೇಕಾಗೈತಿ, ಇಂಟೆನ್ಸಿಟಿ ಇ ಡ್ಯೂ ಟು ಪ್ಲಸ್ ಕ್ಯೂ ಎಟ್ ಅ ಡಿಸ್ಟೆನ್ಸ್ ಆರ್ ಫ್ರಾಮ್ ಇಟ್. ಅಂದರೆ ಈ ಪಾಯಿಂಟಲ್ಲಿ ನಮಗೆ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಬೇಕಾಗಿದೆ. ಇದನ್ನು ಯಾವ ರೀತಿ ನಾವು ಮಾಡ್ತೀವಿ ನೋಡಿ, 2 ರೂಲ್ಸ್ ಇವೆ ಇಲ್ಲಿ. ಫಸ್ಟು ಈ ಪಾಯಿಂಟಲ್ಲಿ ನಾವು ಟೆಸ್ಟ್ ಚಾರ್ಜನ್ನು ಪುಟ್ ಮಾಡಬೇಕು, ಓಕೆನಾ. ಟೆಸ್ಟ್ ಚಾರ್ಜ್ Q0 ಅನ್ನು ನಾವಿಲ್ಲಿ ಇಡಬೇಕು. ಫಸ್ಟ್ ಈಸ್ ಪುಟ್ ಅ ಟೆಸ್ಟ್ ಚಾರ್ಜ್ Q0 at ಪಾಯಿಂಟ್ P. ಎರಡನೇದು ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಏನಿದೆಲ್ಲ ಅದನ್ನು ಯಾವ ರೀತಿ ಕಂಡುಹಿಡ್ತೀವಿ ನಾವು, ಫೋರ್ಸ್ ಆನ್ ಟೆಸ್ಟ್ ಚಾರ್ಜ್ Q0 ಡ್ಯೂ ಟು ದಿಸ್ ಪ್ಲಸ್ ಕ್ಯೂ, ಓಕೆನಾ. ಮತ್ತು ಕೂಲಂಬ್ಸ್ ಲಾ ಪ್ರಕಾರ ಅಷ್ಟೇ, ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್ ಅಂದರೆ Q0. ಸೊ ನೋಡಿ Q0 ಅನ್ನು ನಾವಿಲ್ಲಿ ಇರ್ತೀವಿ, ಓಕೆನಾ. ಸೊ ಇಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಪಾಯಿಂಟ್ P ಈಸ್ ಈಕ್ವಲ್ ಟು ಫೋರ್ಸ್ ಆನ್ Q0 ಎಷ್ಟಾಗುತ್ತೆ ಅಕಾರ್ಡಿಂಗ್ ಟು ಕೂಲಂಬ್ಸ್ ಲಾ, K Q0 ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ Q0, ಓಕೆನಾ. ಇದನ್ನು ನಾನು ಇಲ್ಲಿ ಬರಿತೀನಿ ಈಗ, ಇದ್ರ ಕಂಟಿನ್ಯೂ. ಸೊ electric field intensity at point P is equal to ಈ Q0 ಕ್ಯಾನ್ಸಲ್ ಆಗುತ್ತೆ, KQ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದನ್ನು ನಾನು ಇನ್ನೊಂದು ರೀತಿ ಬರೀತೇನೆ, ಅಟ್ ಪಾಯಿಂಟ್ P ಅನ್ನೋ ಬದಲು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಡಿಸ್ಟೆನ್ಸ್ ಆರ್, ಓಕೆನಾ, ಈಸ್ ಈಕ್ವಲ್ ಟು KQ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇದೇ ನಮ್ಮ ಫಾರ್ಮುಲಾ, ಇದೇ ಮ್ಯಾಗ್ನಿಟ್ಯೂಡು. ಇಲ್ಲಿ ವ್ಯಾಲ್ಯೂವನ್ನು ಫಿಲಪ್ ಮಾಡಿದಾಗ ಎಕ್ಸಾಕ್ಟ್ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಗೊತ್ತಾಗುತ್ತೆ. ಸೊ ನೋಡಿ ಇಲ್ಲಿಯೂ ಕೂಡ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್, ಆರ್ ಜೊತೆ ಅದು ವೇರಿ ಆಗುತ್ತೆ ಇನ್ವರ್ಸ್ಲಿ. ಸೊ ಅಗೇನ್ ನಾವು ಇಲ್ಲಿ ಮತ್ತೆ ಗ್ರಾಫ್ ಹಾಕಿದಾಗ ಆರ್ ಸ್ಕ್ವೇರ್ ವರ್ಸಸ್ ಇ ಹಾಕಿದಾಗ ಗ್ರಾಫ್ ಯಾವ ರೀತಿ ಬರುತ್ತೆ, ಈ ರೀತಿ ಬರುತ್ತೆ, ಓಕೆನಾ. ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಆ್ಯಸ್ ಆರ್ ಟೆಂಡ್ಸ್ ಟು ಇನ್ಫೈನೈಟ್, ಅಂದರೆ ಈ ಡಿಸ್ಟೆನ್ಸು ಇನ್ಫೈನೈಟ್ ಹೋದಾಗ, ನಾ ಹೇಳಿದೆ ನಾನು ಇಂಟೆನ್ಸಿಟಿ ಎಕ್ಸ್ಟೆಂಡ್ಸ್ ಟಿಲ್ ಇನ್ಫಿನಿಟಿ, ಆವಾಗ ವ್ಯಾಲ್ಯೂ ಇ ಟೆನ್ಸ್ ಟು 0 ಆಗುತ್ತೆ. ಇದು ಥಿಯರಿಟಿಕಲಿ ಟೆನ್ಸ್ ಟು 0 ನಾಟ್ ಈಕ್ವಲ್ಸ್ ಟು 0, ಓಕೆನಾ. ಟೆನ್ಸ್ ಟು 0 ಮೀನ್ಸ್ ಈಕ್ವಲ್ ಟು 0 ಅಲ್ಲ, ಓಕೆನಾ. ಸೊ ಟೆನ್ಸ್ ಟು 0, ಬಟ್ ಪ್ರಾಕ್ಟಿಕಲಿ 0 ಯಾವತ್ತೂ ಮ್ಯಾಗ್ನಿಟ್ಯೂಡ್ ಇರೋದಿಲ್ಲ, ಓಕೆ. ಸೊ ನೋಡಿ ಬ್ರೀಫ್ ಇಂಟ್ರೊಡಕ್ಷನ್, ಇದು ಬ್ರೀಫ್ ಅಲ್ಲ, ಬ್ರೀಫ್ಗಿಂತ ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ದಿಸ್ ಇಸ್ ಆಲ್ ಅಬೌಟ್ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಸೊ ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯನ್ನು, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಟೆಸ್ಟ್ ಚಾರ್ಜ್ Q0. ಸೊ ನೋಡಿ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಎರಡು ಸೇಮ್ ಇರುತ್ತೆ. ಈಗ ನಾನು ಪ್ಲಸ್ ಕ್ಯೂ ಚಾರ್ಜ್ ತೊಗೊಂಡೆ, ರಿಪಲ್ಷನ್ ಆಯಿತು, ಫೀಲ್ಡ್ದು ಡೈರೆಕ್ಷನ್ ಈ ಕಡೆನೇ ಇದೆ ಮತ್ತು ಎಲೆಕ್ಟ್ರಿಕ್ ಫೋರ್ಸ್ದು ಡೈರೆಕ್ಷನು ಈ ಕಡೆನೇ ಇದೆ. ಸಪೋಸ್ ನಾನು ಮೈನಸ್ ಕ್ಯೂ ತೊಗೊಂಡಿದ್ರೆ ಅಟ್ರಾಕ್ಷನ್ ಆಗುತ್ತೆ, ಆವಾಗ ಫೀಲ್ಡ್ ಡೈರೆಕ್ಷನ್ ಕೂಡ ಟುವರ್ಡ್ಸ್ ದ ಮೈನಸ್ ಚಾರ್ಜ್ ಸೋರ್ಸ್ ಚಾರ್ಜ್, ಆಮೇಲೆ ಫೀಲ್ಡ್ದು ಕೂಡ ಟುವರ್ಡ್ಸ್ ದ ಚಾರ್ಜ್. ಆಮೇಲೆ ಇನ್ನೊಂದು, ಇದೆಲ್ಲ ಎಕ್ಸ್ಪೆರಿಮೆಂಟ್ ಏನಿದೆಯಲ್ಲ, ಇದೆಲ್ಲ ಫಾರ್ಮುಲಾ ಅಥವಾ ನಾವೇನು ಡಿಡ್ಯೂಸ್ ಮಾಡಿದ್ದೀವಿ, ದಿಸ್ ಈಸ್ ಅಪ್ಲಿಕೇಬಲ್ ಫಾರ್ ಓನ್ಲಿ ಪಾಯಿಂಟ್ ಚಾರ್ಜ್, ಓಕೆನಾ. ಈಗ ನಾವು ಏನು ಮಾತಾಡ್ತಿದ್ದೀವಿ ಇವೆಲ್ಲ ಕೇವಲ ಪಾಯಿಂಟ್ ಚಾರ್ಜ್ಗೆ ಮಾತ್ರ ಸೀಮಿತವಾಗಿವೆ. ಸೊ ಡೈರೆಕ್ಷನ್ ಆಫ್ electric field intensity is same as electric force. ಚಾರ್ಜ್ ಪ್ಲಸ್ ಕ್ಯೂ ಇರಲಿ ಅಥವಾ ಮೈನಸ್ ಕ್ಯೂ ಇರಲಿ, ಅಟ್ರಾಕ್ಷನ್ ಆದಾಗ ಅಟ್ರಾಕ್ಟಿವ್ ಕಡೆ ಡೈರೆಕ್ಷನ್ ಇರುತ್ತೆ, ರಿಪಲ್ಷನ್ ಆದಾಗ ರಿಪಲ್ಸಿವ್ ಕಡೆ ಡೈರೆಕ್ಷನ್ ಇರುತ್ತೆ. ಸೊ ನಾವು ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಇಂಟೆನ್ಸಿಟಿ ಆಫ್ ಎಲೆಕ್ಟ್ರಿಕ್ ಫೀಲ್ಡು. ಸೊ ನೋಡಿ ಫೋರ್ಸ್ದು ನ್ಯೂಟನ್ನು, ಆಮೇಲೆ ಚಾರ್ಜ್ದು ಕುಲಾಮ್. ಸೊ ಯೂನಿಟ್ ಏನಾಗುತ್ತೆಪ್ಪ ಅಂತಂದರೆ ನ್ಯೂಟನ್ ಪರ್ ಕುಲಾಮ್, ಓಕೆನಾ. ಓಕೆ,
ಇದೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿಯನ್ನು ಇನ್ನೊಂದು ರೀತಿ ಬರಿಬೋದು. ಏನಪ್ಪ ಅಂತಂದರೆ ವೆಕ್ಟರ್ ಇ ಈಸ್ ಈಕ್ವಲ್ ಟು ಲಿಮಿಟ್ ಆ್ಯಸ್ Q0 tends to 0 F ವೆಕ್ಟರ್ ಡಿವೈಡೆಡ್ ಬೈ Q0. ನೋಡಿ ಈ ರೀತಿ ಇದನ್ನು ಬರೀಬೋದು. Q ವ್ಯಾಲ್ಯೂ ವೆರಿ 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 ಸ್ಮಾಲ್. ಸೊ ಈಗ ನೋಡಿ, ಆಗಲೇ ನಾನು ಏನು ಮಾಡಿದೆ, ಈ ಟೆಸ್ಟ್ ಚಾರ್ಜನ್ನು ಸೋರ್ಸ್ ಚಾರ್ಜಿಂದ ಡಿಸ್ಟೆನ್ಸನ್ನು ಇನ್ಫಿನಿಟಿಗೆ ಹೋದೆ, ಡಿಸ್ಟೆನ್ಸ್ ಹೆಚ್ಚು ಮಾಡ್ತಾ ಹೋದೆ. ಇವಾಗ ಏನು ಮಾಡೋಣ, ಸಪೋಸ್ ಈ ಡಿಸ್ಟೆನ್ಸನ್ನು ಕಡಿಮೆ ಮಾಡ್ತಾ ಬಂದೆ ಅಂತ ಅಂದ್ಕೊಳ್ಳಿ. ಕಡಿಮೆ ಮಾಡ್ತಾ ಈ ಚಾರ್ಜ್ ಮೇಲೆ ಅಂದರೆ ಇಟ್ಸ್ ಓನ್ ಪ್ಲೇಸ್ electric field intensity due to this source charge at its own place ಎಷ್ಟಾಗುತ್ತೆ ನೋಡಿ. ಮತ್ತೆ ನೀವು ಆರ್ ಇರಲ್ಲ, ಆರ್ ಕೊಟ್ಟು 0 ಹಾಕಿದಾಗ ನೋಡಿ 1/0 ಇನ್ಫಿನಿಟಿ ಅನ್ಬೇಡಿ, ಆ ರೀತಿ ಆಗಲ್ಲ ಇದು. ಅದರ ಬದಲಾಗಿ ಏನಾಗುತ್ತೆ ಆನ್ಸರ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡ್ಯೂ ಟು ಅ ಚಾರ್ಜ್ ಅಟ್ ಇಟ್ಸ್ ಓನ್ ಪ್ಲೇಸ್ ಈಸ್ ಅನ್ಡಿಫೈನ್ಡ್. ಓಕೆನಾ, ಕೆನಾಟ್ ಬಿ ಡಿಟರ್ಮೈನ್ಡ್ ಅಂತ ಹೇಳ್ಬೋದು. ಇನ್ಫಿನಿಟಿ ಆಗಲ್ಲ, ಆರ್ ಇಕ್ವಲ್ ಟು ನೀವು 0 ಹಾಕಿ KQ ಡಿವೈಡೆಡ್ ಬೈ 0 1/0 ಇನ್ಫಿನಿಟಿ ಅಂತ ಬರಿಬೇಡಿ, ಯಾವತ್ತೂ ಇನ್ಫಿನಿಟಿ ಆಗಲ್ಲ, ಅದು ಅನ್ಡಿಫೈನ್ಡ್ ಅಷ್ಟೇ, ಕೆನಾಟ್ ಬಿ ಡಿಟರ್ಮೈನ್ಡ್. ಸೊ ಅವರ್ ನೆಕ್ಸ್ಟ್ ಟಾಪಿಕ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇನ್ ವೆಕ್ಟರ್ ಫಾರ್ಮ್. ಸೊ ನೋಡಿ, ವೆಕ್ಟರ್ ಫಾರ್ಮಲ್ಲಿ ಯಾವ ರೀತಿ ಬರೀಬೇಕು. ಓಕೆ, ಸೊ ಅಗೇನ್ ಹಿಯರ್ ದಿಸ್ ಈಸ್ ಪ್ಲಸ್ Q ಚಾರ್ಜ್ ಹಿಯರ್. ಇಲ್ಲಿಂದ ಆರ್ ಡಿಸ್ಟೆನ್ಸಲ್ಲಿ ನಮ್ಮದೊಂದು ಪಾಯಿಂಟ್ ಇದೆ, ಆ ಪಾಯಿಂಟಿಗೆ P ಅಂತ ಕರೆಯೋಣ. ಈ ಪಾಯಿಂಟಲ್ಲಿ ಒಂದು ಚಾರ್ಜ್ ಇದೆ. ಫೀಲ್ಡ್ ಇಂಟೆನ್ಸಿಟಿ ಆನ್ ದಿಸ್ ಚಾರ್ಜ್ ಡ್ಯೂ ಟು ಪ್ಲಸ್ Q ಯಾವ ಡೈರೆಕ್ಷನ್ ಇರುತ್ತೆ, ಈ ಡೈರೆಕ್ಷನಲ್ಲಿ ಇರುತ್ತೆ. ಓಕೆನಾ, ಇದ್ರ ವ್ಯಾಲ್ಯೂ ಎಷ್ಟಾಗುತ್ತೆ, KQ ಡಿವೈಡೆಡ್ ಬೈ R² ಆಗುತ್ತೆ, ರೈಟ್. ಸೊ ಅದೇ ರೀತಿ ವೆಕ್ಟರ್ ಫಾರ್ಮಲ್ಲಿ ಬರೀಬೇಕಂದ್ರೆ ನಮಗೇನು ಬೇಕು, ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೇಕು. ಓಕೆನಾ, ಸೊ ನೋಡಿ, ಮ್ಯಾಗ್ನಿಟ್ಯೂಡ್ ನಮ್ಮ ಹತ್ರ ಇದೆ ಎಷ್ಟು, KQ ಡಿವೈಡೆಡ್ ಬೈ R². ಡೈರೆಕ್ಷನ್ಗೋಸ್ಕರ ನಾವೇನು ಮಾಡ್ತೀವಿ, ಫಾರ್ ಡೈರೆಕ್ಷನ್ ವಿ ನೀಡ್ ಯೂನಿಟ್ ವೆಕ್ಟರ್. ಸೊ ಆರ್ ಅನ್ನೋದು ಡಿಸ್ಟೆನ್ಸ್ ಇದೆ, ಇದು ಕೂಡ ಈ ಡೈರೆಕ್ಷನ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಆವಾಗ R³ ಇಸ್ ಯೂನಿಟ್ ವೆಕ್ಟರ್ ಆಗುತ್ತೆ. ಓಕೆನಾ, ಆ ಯೂನಿಟ್ ವೆಕ್ಟರನ್ನು ಇಲ್ಲಿ ನಾವು ಮಲ್ಟಿಪ್ಲೈ ಮಾಡಿಬಿಟ್ಟು, ಸೊ ದಿಸ್ ಈಸ್ ಇನ್ ವೆಕ್ಟರ್ ಫಾರ್ಮ್. ನಾವು ಇದು ಸಿಂಪ್ಲಿಫಿಕೇಶನ್ ನೋಡಿ, KQ ಡಿವೈಡೆಡ್ ಬೈ ಆರ್ ಅನ್ನು ನಾನು ಮಾಡ್ ಆರ್ ಅಂತ ಸ್ಕ್ವೇರ್ ಅಂತ ಬರಿತೀನಿ. ಈಗ ನೋಡಿ, R³ ಏನಾಗುತ್ತೆ, ದಿಸ್ R³ ಇಸ್ ಈಕ್ವಲ್ ಟು ವೆಕ್ಟರ್ ಆರ್ ಡಿವೈಡೆಡ್ ಬೈ ಮಾಡ್ ಆರ್. ಸೇಮ್ ಕುಲಾಮ್ಸ್ ಲಾ ವೆಕ್ಟರ್ ಫಾರ್ಮಲ್ಲಿ ಬರ್ತಿದ್ದಿಲ್ಲ ನಾವು, ಅದೇ ರೀತಿ ಇದು A³ ಇಸ್ ಯೂನಿಟ್ ವೆಕ್ಟರ್, ದಿಸ್ A³ ಇಸ್ ಈಕ್ವಲ್ ಟು ವೆಕ್ಟರ್ A ಡಿವೈಡೆಡ್ ಬೈ ಮಾಡ್ ಎ ಆಗುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮುಲಾ ಇದು, ಅದನ್ನು ನಾವು ಈಗ ಬರೋಣ ಇಲ್ಲಿ. ಸೊ ವೆಕ್ಟರ್ ಆರ್ ಡಿವೈಡೆಡ್ ಬೈ ಮಾಡ್ ಆರ್. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, KQ ಡಿವೈಡೆಡ್ ಬೈ ಮಾಡ್ R³ ಇಂಟು ವೆಕ್ಟರ್ ಆರ್. ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಇನ್ ವೆಕ್ಟರ್ ಫಾರ್ಮ್. ಸೊ ನೋಡಿ, ಇಲ್ಲೂ ಕೂಡ E ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು R³ ಆಗುತ್ತೆ, R² ಆಗುತ್ತೆ ಆ್ಯಕ್ಚುಲಿ, ಇಲ್ಲೊಂದು ಆರ್ ಇದೆಯಲ್ಲ, ಅದಕ್ಕೆ. ನೆಕ್ಸ್ಟು ಸಪೋಸ್ ಪ್ಲಸ್ Q ಬದಲಾಗಿ -Q ಇತ್ತಂದರೆ ಇವಾಗ ನಾವಿಲ್ಲಿ ಸೈನ್ ಮೆನ್ಷನ್ ಮಾಡಬೇಕು. ನೋಡಿ, ನಾನು ಹೇಳಿದ್ದೆ ಸೈನ್ ಯಾವಾಗ ಮೆನ್ಷನ್ ಮಾಡಬೇಕು, ಯಾವಾಗ ವೆಕ್ಟರ್ ಫಾರ್ಮಲ್ಲಿ ಬರಿತೀವಲ್ಲ ಆವಾಗ ನಾವು ಸೈನ್ ಮೆನ್ಷನ್ ಮಾಡಬೇಕು. ವೆಕ್ಟರ್ ಫಾರ್ಮಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಇಲ್ಲಿ ಪ್ಲಸ್ Q ಇತ್ತು, ಸಪೋಸ್ ಇಲ್ಲಿ +1 ಕೂಲಮ್ ಇದ್ದರೆ 1 ಕೂಲಮ್ ಅಂತ ಬರೀರಿ, ಅಥವಾ -3 ಕೂಲಮ್ ಇತ್ತಂದರೆ -3 ಕೂಲಮ್ ಅಂತ ಬರೀಬೇಕು. ವೆಕ್ಟರ್ ಫಾರ್ಮ್ ಇಲ್ಲದೇ ಇರುವಾಗ ನೆಗೆಟಿವ್ ಪಾಸಿಟಿವ್ ಸೈನ್ ಬರೀಬೇಕಾಗಿಲ್ಲ, ಯಾಕಂದರೆ ನಾವು ಮೊದಲೇ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಮತ್ತು ಎಲೆಕ್ಟ್ರಿಕ್ ಫೋರ್ಸ್ದು ಡೈರೆಕ್ಷನ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀವಿ, ಆವಾಗ ಸೈನ್ ಬರೋ ಅವಶ್ಯಕತೆ ಇಲ್ಲ. ಆವಾಗ ನಾವು ಕೇವಲ ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್ ತೊಗೋತೀವಿ. ಓಕೆನಾ, ಸೊ ಈಗ ಹೇಳಿದ್ವಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಫಾರ್ಮುಲಾಸ್ ಬರೆದ್ವಿ, ಯೂನಿಟ್ ಆಯಿತು. ಆಮೇಲೆ ಆಲ್ ದೀಸ್ ಫಾರ್ಮುಲಾಸ್ ಇವೇನು ನಾನು ಇದುವರೆಗೆ ಹೇಳಿದ್ದೇನೆ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ, ಈ ಎಲ್ಲ ಫಾರ್ಮುಲಾ ದೀಸ್ ಆರ್ ಓನ್ಲಿ ಅಪ್ಲಿಕೇಬಲ್ ಓನ್ಲಿ ಫಾರ್ ಪಾಯಿಂಟ್ ಚಾರ್ಜಸ್. ಓಕೆನಾ, ಎಕ್ಸ್ಟೆಂಡೆಡ್ ಚಾರ್ಜ್ಗೆ ಅಲ್ಲ, ಇದು ಪಾಯಿಂಟ್ ಚಾರ್ಜಸ್ ಓನ್ಲಿ. ಎಕ್ಸ್ಟೆಂಡೆಡ್ ಚಾರ್ಜ್ ಅಂದರೆ ಹೇಗೆ ನೋಡಿ, ಸಪೋಸ್ ಫಾರ್ ಎಕ್ಸಾಂಪಲ್ ಈ ರೀತಿ ಚಾರ್ಜ್ ಬದಲಾಗಿ ನಿಮಗೆ ಈ ರೀತಿ ಒಂದು ಕೊಡ್ತಾರೆ ಒಂದು. ಓಕೆ, ಇದ್ರ ಮೇಲೆ ಚಾರ್ಜ್ ಪ್ಲಸ್ 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 ಈ ರೀತಿ ಇದೆ, ಮಿಡಲಲ್ಲಿದೆ
ನಮ್ಮದು ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಆವಾಗ ಅವ್ರು ಏನು ಮಾಡ್ತಾರೆ, ಇಲ್ಲಿಂದ ಆ ಡಿಸ್ಟೆನ್ಸಲ್ಲಿ ಈ ಪಾಯಿಂಟ್ ಇದೆ. ಸೊ ಈ ಪಾಯಿಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡನ್ನು ಇಂಟೆನ್ಸಿಟಿಯನ್ನು ನೀವು ಕಂಡುಹಿಡೀರಿ ಅಂತ ಹೇಳಿದರೆ ನೋಡಿ, ಮತ್ತು ನೀವು ಸೆಂಟರ್ ಆಫ್ ಮಾಸ್ ಅಪ್ಲೈ ಮಾಡಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕ್ಯಾಲ್ಕುಲೇಟ್ ಮಾಡಬೇಡಿ. ಇಲ್ಲಿ ಅಪ್ಲೈ ಆಗಲ್ಲ, ನಾಟ್ ಅಪ್ಲಿಕೇಬಲ್. ಓಕೆನಾ, ನಾಟ್ ಅಪ್ಲಿಕೇಬಲ್, ಓನ್ಲಿ ಅಪ್ಲಿಕೇಬಲ್ ಫಾರ್ ಪಾಯಿಂಟ್ ಚಾರ್ಜಸ್. ಎಕ್ಸ್ಟೆಂಡೆಡ್ ಚಾರ್ಜ್ಗೆ ಇದು ಅಪ್ಲಿಕೇಬಲ್ ಇಲ್ಲ, ಈ ಫಾರ್ಮುಲಾಸ್ಗಳು. ನೆಕ್ಸ್ಟ್, ಸೊ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ಮಲ್ಟಿಪಲ್ ಚಾರ್ಜಸ್, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್. ಓಕೆನಾ, ಸೊ ನೋಡಿ, ಸೇಮ್ ಆ್ಯಸ್ ಕುಲಾಂಬ್ಸ್ ಲಾದಲ್ಲಿ ಯಾವ ರೀತಿ ನಾವು ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಮಾಡಿದ್ದೀವಲ್ಲ, ಅದೇ ರೀತಿ ಇಲ್ಲೂ ಆಗುತ್ತೆ. ನೋಡಿ ಯಾವ ರೀತಿ ಇರುತ್ತೆ ಅಂತ. ಸಪೋಸ್ ಪ್ಲಸ್ Q1 is a charge here, and this charge is minus Q2, and here is a charge which is plus Q3. ಏನು ಕೇಳ್ತಾರೆ ನಮಗೆ, ಈ ಪಾಯಿಂಟ್ ಇದೆಯಲ್ಲ, ಪಾಯಿಂಟ್ ಯಾವ ರೀತಿ ಇಲ್ಲಿ ಪಾಯಿಂಟ್ ಪಿ ಇದೆಯಲ್ಲ ಆ ರೀತಿ ಇದು ಪಾಯಿಂಟ್ ಪಿ. ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ಡ್ಯೂ ಟು ದೀಸ್ 3 ಚಾರ್ಜಸ್ ಅಂತ ಕ್ವಶನ್ ಕೇಳಿದಾಗ, ನೋಡಿ ಚಾರ್ಜ್ ಇವು ಪಾಯಿಂಟ್ ಚಾರ್ಜಸ್ಸು. ಲೈನ್ ಜಾಯ್ನಿಂಗ್ ಮಾಡೋಣ ಮೊದಲು. ಸೊ ಇದು ಲೈನ್ ಜಾಯ್ನಿಂಗ್ ಬಿಟ್ವೀನ್ Q1 ಟು ದಿಸ್ ಚಾರ್ಜ್. ನೆಕ್ಸ್ಟ್ ಲೈನ್ ಜಾಯ್ನಿಂಗ್ ಬಿಟ್ವೀನ್ ದಿಸ್ ಚಾರ್ಜ್, ಆಮೇಲೆ ಇದು ಇದರ ಲೈನ್ ಜಾಯ್ನಿಂಗ್. ಸೊ ನೋಡಿ, ಇದು ಯಾವತ್ತೂ ಏನಂತಾರೆ, ಟೆಸ್ಟ್ ಚಾರ್ಜ್ ಅಂತ ಹೇಳಿದ್ದೆ ನಾನು. ಟೆಸ್ಟ್ ಚಾರ್ಜ್ ಯಾವತ್ತೂ ಪಾಸಿಟಿವ್ ಇರುತ್ತೆ. ಸೊ ಇದು ಪಾಸಿಟಿವ್, ಇದು ಪಾಸಿಟಿವ್ ರಿಪೆಲ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಬರುತ್ತೆ. ಓಕೆನಾ, ಇದು ಪಾಸಿಟಿವ್, ಇದು ನೆಗೆಟಿವ್ ಅಟ್ರಾಕ್ಟ್ ಆಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಈ ಕಡೆ ಇರುತ್ತೆ. ಓಕೆನಾ, ಇದನ್ನು E1 ಅಂತೀನಿ, ಇದನ್ನು E2 ಅಂತೀನಿ. ನೆಕ್ಸ್ಟ್ ಅಗೇನ್ ರಿಪಲ್ಷನ್ ಈ ಕಡೆ, ಸೊ ಇದನ್ನು E3 ಅಂತೀನಿ. ಸೊ ನೋಡಿ, ಇವಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಪಾಯಿಂಟ್ ಅಂತ ಕೇಳಿದಾಗ, ಈ ನೆಟ್ ಅಥವಾ ಈ ನೆಟ್ ಎಟ್ ಪಿ ಅಂತ ಕೇಳಿದಾಗ ನಾವು ಏನಂತ ಬರಿತೀವಿ, E1 ಪ್ಲಸ್ E2 ಪ್ಲಸ್ E3. ಕೇವಲ ಇಷ್ಟೇ ಅಲ್ಲ, ದಿಸ್ ಈಸ್ ಅ ವೆಕ್ಟರ್ ಸಮ್. ಓಕೆನಾ, ಪ್ರಿನ್ಸಿಪಲ್ ಆಫ್ ಸೂಪರ್ ಪೊಸಿಷನ್ ಹೇಳೋದೇ ಇದು, ವೆಕ್ಟರ್ ಸಮ್ ಆಫ್ ಆಲ್ ದ ಎಲೆಕ್ಟ್ರಿಕ್ ಫೀಲ್ಡ್ಸ್. ಓಕೆನಾ, ಈ ರೀತಿ ಬರುತ್ತೆ. ಕುಲಾಂಬ್ಸ್ ಲಾದಲ್ಲಿ ನಾವೇನು ಮಾಡಿದ್ವಿ, ಸಪೋಸ್ ಈ ಚಾರ್ಜ್ಗೆ Q ಅಂತ ಕರೆಯೋಣ, ಅಕಾರ್ಡಿಂಗ್ ಟು ಕುಲಾಂಬ್ಸ್ ಲಾ ಹೇಳ್ತಾ ಇದ್ದೀನಿ. ಇಷ್ಟೇ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್. ಇಷ್ಟೇ ವೆಕ್ಟರ್ ಸಮ್ ಆಫ್ ಇಂಡಿವಿಜುವಲ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಏನು ಇಂಡಿವಿಜುವಲ್ ಚಾರ್ಜ್ ಆಗುತ್ತಲ್ಲ ಈ ಪಾಯಿಂಟ್ ಮೇಲೆ, ಅದರ ವೆಕ್ಟರ್ ಸಮ್ಮೇ ಈ ನೆಟ್ ಆಗುತ್ತೆ. ಓಕೆನಾ, ಕುಲಾಂಬ್ಸ್ ಲಾದಲ್ಲಿ ನಾವೇನು ಮಾಡಿದ್ವಿ, ಎಫ್ ನೆಟ್ ಅಂತ ಕರೆದ್ವಿ. ಅಲ್ಲಿ ಎಫ್ ನೆಟ್ ಎಟ್ ಪಾಯಿಂಟ್ ಪಿ ಅಥವಾ ಎಟ್ ಚಾರ್ಜ್ ಕ್ಯಾಪಿಟಲ್ Q ಏನಂತ ಬರೀದ್ವಿ ನಾವು, F1 ಪ್ಲಸ್ F2 ಪ್ಲಸ್ F3. ಡಿಫ್ರೆನ್ಸ್ ಏನಾಗುತ್ತೆ ನೋಡಿ, ಸೇಮ್ ಅದರ ಫಾರ್ಮುಲಾ ಪ್ರಕಾರ ಏನು ಡಿಫ್ರೆನ್ಸ್ ಇದೆ ಅದೇ ಡಿಫ್ರೆನ್ಸ್. ಇಲ್ಲಿ ಏನು ಬರಿತೀವಿ ನಾವು, E1 ಎಷ್ಟಾಗುತ್ತೆ, ಕೆ Q1 ಡಿವೈಡೆಡ್ ಬೈ ಈ ಡಿಸ್ಟೆನ್ಸ್ R ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ, ಡಿವೈಡೆಡ್ ಬೈ R² ಪ್ಲಸ್ E2 ಎಷ್ಟಾಗುತ್ತೆ, ಕೆ Q2 ಡಿವೈಡೆಡ್ ಬೈ R² ಪ್ಲಸ್ E3 ಎಷ್ಟಾಗುತ್ತೆ, ಕೆ Q3 ಡಿವೈಡೆಡ್ ಬೈ R². ಬಟ್ ಇಲ್ಲಿ ಏನಾಗುತ್ತೆ, ಕೆ Q1 ಇಂಟು ಕ್ಯಾಪಿಟಲ್ Q ಡಿವೈಡೆಡ್ ಬೈ R² ಪ್ಲಸ್ ಕೆ Q2 ಇಂಟು ಕ್ಯಾಪಿಟಲ್ Q ಡಿವೈಡೆಡ್ ಬೈ R² ಪ್ಲಸ್ ಕೆ F3 Q3 ಇಂಟು ಕ್ಯಾಪಿಟಲ್ Q ಡಿವೈಡೆಡ್ ಬೈ R². ಸೊ ನೋಡಿ, ಇಷ್ಟೇ ಡಿಫ್ರೆನ್ಸು. ಕಾನ್ಸೆಪ್ಟ್ ಸೇಮೇ ಇದೆ, ಕೇವಲ ಈ ಫಾರ್ಮುಲಾ ಪ್ರಕಾರ ಏನು ಬಂದಿದೆಯಲ್ಲ ನಮ್ಮದು, ನಾವೇನು ಕಾನ್ಸೆಪ್ಟ್ ಇದೆಯಲ್ಲ, ಆ್ಯಕ್ಚುಯಲ್ ಫಾರ್ಮುಲಾ ಏನಿದೆಯಲ್ಲ ಅದ್ರ ಪ್ರಕಾರ ನಾವು ಸಮ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಜನರಲಿ ಬೋತ್ ಆರ್ ವೆಕ್ಟರ್ ಸಮ್ ಆಫ್ ಫೋರ್ಸಸ್ಸು, ಇದು ವೆಕ್ಟರ್ ಸಮ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಷ್ಟೇ. ಸೊ ದಿಸ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಅ ಸಿಸ್ಟಮ್ ಆಫ್ ಚಾರ್ಜಸ್. ಸೊ ಈಗ ಕೆಲವೊಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ನೋಡಿ, ಪ್ರಾಬ್ಲಮ್ ಯಾವ ರೀತಿ ಇದೆ. ಫಸ್ಟ್ ಆಫ್ ಆಲ್ 2 ಪಾಯಿಂಟ್ ಚಾರ್ಜ್ ಇವೆ, ವ್ಯಾಕ್ಯೂಮಲ್ಲಿ ಇಟ್ಟಿದ್ದಾರೆ. ಮೊದಲನೇ ಚಾರ್ಜ್ ವ್ಯಾಲ್ಯೂ 1 ಮೈಕ್ರೋಕುಲಾಮ್, ಎರಡನೇ ಚಾರ್ಜ್ ವ್ಯಾಲ್ಯೂ -2 ಮೈಕ್ರೋಕುಲಾಮ್. ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಟು ಈಸ್ 2 ಸೆಂಟಿಮೀಟರ್. ಓಕೆನಾ, ಕ್ವಶನ್ ಏನು, ವಾಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಅಟ್ ಮಿಡ್ ಪಾಯಿಂಟ್ ಆಫ್
ಲೈನ್ ಜಾಯ್ನಿಂಗ್ ಆಫ್ ದೀಸ್ ಟೂ ಚಾರ್ಜಸ್. ನೋಡಿ ಮಿಡ್ ಪಾಯಿಂಟ್ ಅಂದರೆ ಎಲ್ಲಿ ಬಂತು, ಎಕ್ಸಾಕ್ಟ್ಲಿ ಮಿಡಲ್. ಓಕೆನಾ, ರೈಟ್. ಇಲ್ಲಿ ನಾವು ಪಿ ಅಂತ ಕರೆಯೋಣ. ಅಲ್ಲಿ ನಮ್ಮದು ಎಷ್ಟು ಚಾರ್ಜ್ ಇಡಬೇಕು ನಾವೀಗ ಈ ಪಾಯಿಂಟ್ ಪಿ ಅಲ್ಲಿ. ಸೊ ನೋಡಿ, electric field on this charge due to this ಏನಾಗುತ್ತೆ, ರಿಪೆಲ್ ಆಗುತ್ತೆ. ಓಕೆನಾ, ಸೊ ರಿಪೆಲ್ ಆಗುತ್ತೆ ಡೈರೆಕ್ಷನ್ ಈ ಕಡೆ. ದಿಸ್ ಈಸ್ E1, ಇದು ಫಸ್ಟ್ ಚಾರ್ಜು, ಇದು ಸೆಕೆಂಡ್ ಚಾರ್ಜು. ಓಕೆನಾ, E1. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಆನ್ ದಿಸ್ ಚಾರ್ಜ್ ಡ್ಯೂ ಟು ಸೆಕೆಂಡ್ ಚಾರ್ಜ್. ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ, ಸೊ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ. ಅಂದರೆ ಅಗೇನ್ ದಿಸ್ ಈಸ್ in this direction. ಸೊ ಕ್ವಶನ್ ಅನ್ನು ಕೇಳಿದರೆ ವಾಟ್ ಈಸ್ ಇ ಅಟ್ ಮಿಡ್ ಪಾಯಿಂಟ್, ಅಂದರೆ ಇಲ್ಲಿ ನಾವು ಸೂಪರ್ ಪೊಸಿಷನ್ ಅಪ್ಲೈ ಮಾಡ್ಬೇಕಂದಂಗೆ ಆಯಿತು. ಸೊ ಈ ನೆಟ್ ಕೇಳಿದಾರೆ ಅವರು, ಈ ಎರಡು ಫೋರ್ಸ್ ಇವೆಯಲ್ಲ, ಎರಡು ಫೀಲ್ಡ್ ಇವೆಯಲ್ಲ, ಎರಡು ಫೀಲ್ಡ್ ಪ್ಲಸ್ ಮಾಡಬೇಕು. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಕೇಳಿದಾರೆ ಅವರು. ಗಿವನು ಕೆ ಇಸ್ ಕೊಟ್ಟು 9 × 10⁻⁹ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್. ಸೊ ನೋಡಿ, ಇದರ ಪ್ರಕಾರ ಈ ನೆಟ್ ಅಟ್ ಪಾಯಿಂಟ್ ಪಿ is equal to E1 plus E2, right? ಸೊ ನೋಡಿ, E1 ಎಷ್ಟಾಗುತ್ತೆ, K ಇಂಟು Q1 ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಪ್ಲಸ್ ಇದು ಎಷ್ಟಾಗುತ್ತೆ, K ಇಂಟು Q2 ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ಇವಾಗ ನೋಡಿ, K ಮತ್ತು ಆರು ಕಾಮನ್ ಇದೆ, ಹೊರಗೆ ತೊಗೊಂಡ್ಬಿಡೋಣ. ಈಸ್ ಈಕ್ವಲ್ ಟು K ಡಿವೈಡೆಡ್ ಬೈ ಆರ್ ಸ್ಕ್ವೇರ್, ಬ್ರ್ಯಾಕೆಟಲ್ಲಿ ಉಳಿಯೋದು Q1 ಪ್ಲಸ್ Q2. Q1 ಎಷ್ಟಿದೆ, 1 ಮೈಕ್ರೋ ಕೂಲಮ್, ಅಂದರೆ 1 × 10⁻⁻6 ಕೂಲಮ್. ಓಕೆ, ಪ್ಲಸ್ Q2 ಎಷ್ಟಿದೆ, -2 ಮೈಕ್ರೋ ಕೂಲಮ್, 2 × 10⁻⁻6. ನೋಡಿ, ಇಲ್ಲಿ ಹೇಳಿದೆ ನಾನು ಆಗಲೇ, ಇದು ವೆಕ್ಟರ್ ಫಾರ್ಮಲ್ಲಿ. ಈಗ ಇಲ್ಲಿ ನಾವು ಡೈರೆಕ್ಷನ್ ತೊಗೊಂಡಿದ್ದೀವಿ ಆಲ್ರೆಡಿ. E1 ಯಾವ ಕಡೆ ಬರುತ್ತೆ, E2 ಯಾವ ಕಡೆ ಬರುತ್ತೆ, ಅವರು ಆ್ಯಡ್ ಮಾಡಬೇಕು ಅಥವಾ ಮೈನಸ್ ಮಾಡಬೇಕು ಅನ್ನೋದ್ರ ಮೇಲೆ ಈ ನೆಟ್ ಫೋರ್ಸ್ ಡಿಫೈನ್ ಆಗಿದೆ, ವೆಕ್ಟರ್ ಸಮ್ ಆಗಿದೆ. ಮತ್ತೆ ಇಲ್ಲಿ ನಾವು ಸೈನ್ ತಗೋ ಅವಶ್ಯಕತೆ ಇಲ್ಲ. ಸಪೋಸ್ ಇಲ್ಲಿ ನಾವು ಡೈರೆಕ್ಷನ್ ತೊಗೊಂಡಿಲ್ಲ ಅಂದಮೇಲೆ ಅಂಥ ಟೈಮಲ್ಲಿ ನಾವು ಮೈನಸ್ ಸೈನ್ ಅಪ್ಲೈ ಮಾಡ್ಬೋದು. ಬಟ್ ಇವಾಗ ನಾವು ಡೈರೆಕ್ಷನ್ ತೊಗೊಂಡಿದ್ದೀವಿ, ಈಗ E1 ಪ್ಲಸ್ E2 ಸಿಕ್ಕಿದೆ ನಮಗೆ. ಮತ್ತೆ ಇಲ್ಲಿ -2 ಮೈಕ್ರೋ ಕೂಲಮ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆನಾ, ದಿಸ್ ಈಸ್ ಈಕ್ವಲ್ ಟು ಕೆ ವ್ಯಾಲ್ಯೂ ಎಷ್ಟಿದೆ, 9 × 10⁻⁹. ಆರ್ ನೋಡಿ, ಆರ್ ಇಟ್ಕೊಂಡು 2 ಸೆಂಟಿಮೀಟರ್ ಅಲ್ಲ. ನೋಡಿ ಇಲ್ಲಿ ಈ E1 ಇದೆಯಲ್ಲ, ದಿಸ್ ಈಸ್ ಆನ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ಪಿ ಡ್ಯೂ ಟು ಫಸ್ಟ್ ಚಾರ್ಜ್. ಅಂದರೆ ಈ ಡಿಸ್ಟೆನ್ಸ್ ತೊಗೋಬೇಕು. ಇದು ಎಷ್ಟಿದೆ, ಇದು 1 ಸೆಂಟಿಮೀಟರ್ ಇದೆ, ಇದು 1 ಸೆಂಟಿಮೀಟರ್ ಇದೆ. ಓಕೆನಾ, ಸೊ 1 ಸೆಂಟಿಮೀಟರ್ ಅದನ್ನು ಮೀಟ್ರಲ್ಲಿ ಮಾಡ್ಕೋಬೇಕಲ್ಲ ಈಗ ನಾವು. ಆಗ ಇದು ಎಷ್ಟಾಗುತ್ತೆ, 10⁻⁻³ ಆಗುತ್ತೆ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10⁻⁻³ ಮೀಟರ್. ಓಕೆನಾ, ಬ್ರಾಕೆಟಲ್ಲಿ ಉಳಿಯೋದು 2 + 1 3 × 10⁻⁻6, ರೈಟ್. ಇದರ ಸ್ಕ್ವೇರ್ ಇದೆ ಇಲ್ಲಿ, ನೆನಪಿಡಿ, ಆರ್ ಸ್ಕ್ವೇರ್. ಓಕೆನಾ, ಸೊ ಈಗ ನೋಡಿ, ಇದು 3 × 2 6 ಆಗುತ್ತೆ. ಸೊ 10⁻⁻6 10⁻⁻6 ಹೋಲ್ ಕ್ಯಾನ್ಸಲ್ ಇದೆ. ಸೊ 9 × 3 = 27 × 10⁻⁹. ಓಕೆ, ಇದನ್ನು ಯಾವ ರೀತಿ ಬರೆಯಬಹುದು, 2.7 × 10⁻10. ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಯೂನಿಟ್ ಹೇಳಿದೆ ನಾನು ಆಗಲೇ, ನ್ಯೂಟನ್ ಪರ್ ಕೂಲಮ್. ಓಕೆನಾ, ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಬಂತು, 2.7 × 10⁻10 ನ್ಯೂಟನ್ ಪರ್ ಕೂಲಮ್. ಸೊ ಹೇಳಿ ಬೇಸಿಕ್ ಪ್ರಾಬ್ಲಮ್ಮು, ಬೋರ್ಡ್ ಲೆವೆಲ್ ಪ್ರಾಬ್ಲಮ್ಮು. ಓಕೆನಾ, ಸೊ ಇದು ಈ ಪ್ರಾಬ್ಲಮ್ದು ಸೊಲ್ಯೂಷನು. ನೋಟ್ ಡೌನ್ ಮಾಡ್ಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೊಗೊಂಡ್ಬಿಡಿ. ಸೊ ಈಗ ನೆಕ್ಸ್ಟ್ ಪ್ರಾಬ್ಲಮು ನೋಡಿ, ನಂಬರ್ ಆಫ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡ್ಬೋದು. ಇದೇ ರೀತಿ ಸೇಮ್ ಪ್ರಾಬ್ಲಮ್ನ ಕೂಲಮ್ಸ್ ಲಾದಲ್ಲಿಯೂ ಕೂಡ ನಾವು ಮಾಡಿದ್ವಿ. ಸೊ ಈಗ ಇದನ್ನು ಎಲೆಕ್ಟ್ರಿಕ್ ಫೀಲ್ಡಲ್ಲಿ ನೋಡೋಣ. ಏನು ಕೊಟ್ಟಿದ್ದಾರೆ, ಒಂದು ಟ್ರಯಾಂಗಲ್ ಇದೆ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲು, ABC ವರ್ಟೆಕ್ಸು. ಇಲ್ಲಿ ಚಾರ್ಜ್ ಇದೆ +Q, ಇಲ್ಲಿ ಚಾರ್ಜ್ ಇದೆ -Q. ಇಲ್ಲಿದೆಯಲ್ಲ, ಇದನ್ನು ನಾವೀಗ ಟೆಸ್ಟ್ ಚಾರ್ಜ್ ಇಲ್ಲಿಡಬೇಕು. ಓಕೆನಾ, ಮತ್ತು ಕ್ವಶನ್ ಕೇಳಿದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಲಿ ಆಲ್ ಸೈಡ್ಸ್ ಆರ್ ಈಕ್ವಲ್, ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೋಡಿ ಯಾವ ರೀತಿ ಸೊಲ್ಯೂಷನ್ ಮಾಡಬೇಕು. ಈ ಪಾಯಿಂಟಲ್ಲಿ
electric field at point A ಡ್ಯೂ ಟು ದಿಸ್ ಚಾರ್ಜ್, ಇದು ಪ್ಲಸ್ ಇದೆ ಇದು ಪ್ಲಸ್ ಇದೆ ರಿಪೆಲ್ ಆಗುತ್ತೆ, ಡೈರೆಕ್ಷನ್ ಈ ಕಡೆ. ಓಕೆನಾ. ಈ ಫೋರ್ಸಿಗೆ ನಾನು ಇ ಬಿ ಅಂತ ಕರಿತೀನಿ, ಬಿಕಾಸ್ ವರ್ಟೆಕ್ಸ್ ಬಿದಿಂದ ಇರುವಂಥ ಚಾರ್ಜ್ದಿಂದ ಇಲ್ಲಿ ಫೋರ್ಸ್ ಎಕ್ಸರ್ಟ್ ಆಗಿದೆ. ಓಕೆನಾ. ಅಗೇನ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಎ ಡ್ಯೂ ಟು ದಿಸ್ ಮೈನಸ್ ಕ್ಯೂ, ಸಿ ಎಲ್ಲಿದೆಯಲ್ಲ ಈ ಮೈನಸ್ ಕ್ಯೂ ಚಾರ್ಜ್, ಇದರಿಂದ ಒಂದು ಫೋರ್ಸ್ ಇದರ ಮೇಲೆ ಎಕ್ಸರ್ಟ್ ಆಗಿದೆ. ಅದು ಯಾವ ರೀತಿ ಆಗುತ್ತೆ ನೋಡಿ, ಅಪೋಸಿಟ್ ಚಾರ್ಜ್ ಇವೆ, ಸೊ ಅಟ್ರಾಕ್ಟ್ ಆಗುತ್ತೆ, ಅಂದರೆ ಈ ಚಾರ್ಜನ್ನು ಅಟ್ರಾಕ್ಟ್ ಮಾಡುತ್ತೆ. ಸೊ ಡೈರೆಕ್ಷನ್ ಯಾವ ಕಡೆ, ಈ ಕಡೆ ಬರುತ್ತೆ. ಓಕೆನಾ. ಇದನ್ನು ನಾನು ಇ ಸಿ ಅಂತ ಕರಿತೀನಿ. ಸೊ ಇವಾಗ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾದಿಂದ ಅಪ್ಲೈ ಮಾಡೋಣ. ಇ ಬಿ ಇಸ್ಕೊಲ್ ಟು ಎಷ್ಟಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಡ್ಯೂ ಟು ಬಿ ಇಸ್ಕೊಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್, ರೈಟ್. ಅದೇ ರೀತಿ ಇ ಸಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡಿ, ಮತ್ತೆ ಅಷ್ಟೇ ಆಗುತ್ತೆ, ಯಾಕಂದರೆ ಇಲ್ಲಿ ನಾವು ಸೈನ್ ಇಂಡಿಕೇಟ್ ಮಾಡಲ್ಲಲ್ಲ. ಸೊ ಸೇಮ್ ಅದೇ. ಸೊ ಇದನ್ನು ನಾವು ಇ ಅಂತ ಅಂದ್ಕೊಂಡ್ಬಿಡೋಣ. ಓಕೆನಾ. ಈಗ ಈ ಡಯಾಗ್ರಾಮನ್ನು ಸಪ್ರೇಟ್ ತೆಗಿತೀನಿ ಈ ಕಡೆ ನೋಡಿ. ಇದು ನಮ್ಮ ಪಾಯಿಂಟ್ ಎ, ಇದು ಇ ಫೋರ್ಸು, ಇ ಎರಡು ಇನೇ ಅಲ್ಲ, ಅದಕ್ಕೆ ಬರಿತಾ ಇಲ್ಲ, ಇ ಬಿ ಅಂತ ಮೆನ್ಷನ್ ಮಾಡ್ತಾ ಇಲ್ಲ. ದಿಸ್ ಈಸ್ ಆಲ್ಸೋ ಇ. ಈಗ ನೋಡಿ, ಈ ಆ್ಯಂಗಲ್ 60 ಇದೆ, ಇದು ಆ್ಯಂಗಲ್ 60 ಇದೆ, ಇದು ಆ್ಯಂಗಲ್ 60 ಇದೆ. ಹಾಗಿದ್ರೆ ಈ ಆ್ಯಂಗಲ್ ಎಷ್ಟಾಗುತ್ತೆ, 120 ಆಗುತ್ತೆ. ಸೊ ಇದು 120. ಈಗ ನಮಗೆ ರಿಸಲ್ಟೆಂಟ್ ಬೇಕಲ್ಲ, E1 + E2 ಮಾಡಬೇಕಂದ್ರೆ ರಿಸಲ್ಟೆಂಟ್ ಬೇಕು ನಮಗೆ. ಸೊ ವೆಕ್ಟರ್ ಪ್ರಕಾರ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದೀಸ್ ಟು ಈಕ್ವಲ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ, ಈಕ್ವಲ್ ಇವೆ ಅಲ್ಲ ಎರಡು. ಸೊ ರಿಸಲ್ಟೆಂಟ್ ಫೀಲ್ಡ್ ಮಾಡಿದ್ವಲ್ಲ ನಾವು ಲಾಸ್ಟ್ ಟೈಮ್ ಕೊಲಂಬಲ್ಲಿ ಮಾಡಿದ್ವಲ್ಲ, F1 ಸ್ಕ್ವೇರ್ + F2 ಸ್ಕ್ವೇರ್ + 2F1 F2 ಕಾಸ್ ಆಫ್ ಆ್ಯಂಗಲ್. ಓಕೆ, ಅದೇ ರೀತಿ. ಸೊ ರಿಸಲ್ಟೆಂಟ್ ಅಂದರೆ ಇ ಆರ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಓಕೆ, ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ಪ್ಲಸ್ 2e ಇಂಟು ಇ ಅಂದರೆ 2e ಸ್ಕ್ವೇರ್ ಇಂಟು ಕಾಸ್ ಆಫ್ 120. ದಿಸ್ ಈಸ್ ಈಕ್ವಲ್ ಟು ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ 2e ಸ್ಕ್ವೇರ್ ಪ್ಲಸ್ 2e ಸ್ಕ್ವೇರ್ ಇಂಟು ಕಾಸ್ ಆಫ್ 120 ವ್ಯಾಲ್ಯೂ ಎಷ್ಟಾಗುತ್ತೆ, -1/2 ಆಗುತ್ತೆ. ಈ ಟು ಕ್ಯಾನ್ಸಲ್ಲು, ಪ್ಲಸ್ 2e ಸ್ಕ್ವೇರ್ ಮೈನಸ್ ಇ ಸ್ಕ್ವೇರ್, ಉಳಿಯೋದು ಒಂದೇ ಇ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್, ದಿಸ್ ಈಸ್ ಈಕ್ವಲ್ ಟು ಇ. ಸೊ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ, ಇ ಆಗುತ್ತೆ. ಅಂದರೆ ದಿಸ್ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಎ ಸ್ಕ್ವೇರ್. ಇದೇ ನಮ್ಮ ವ್ಯಾಲ್ಯೂ, ಇದೇ ಆನ್ಸರ್. ಈಗ ನೋಡಿ ಡೈರೆಕ್ಷನ್ನು ಈಕ್ವಲ್ ಫೋರ್ಸ್ ಇದೆಯಲ್ಲ, ಸೊ ಡೆಫಿನೆಟ್ಲಿ ಡೈರೆಕ್ಷನ್ ಮಿಡಲಲ್ಲಿ ಹಾಗೋಗುತ್ತೆ. ಸೊ ಇದು ಇದರ ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ ಫೋರ್ಸ್ ಅಥವಾ ನೆಟ್. ಈ ರಿಸಲ್ಟೆಂಟ್ ಏನಿದೆಯಲ್ಲ ಅದೇ ನೆಟ್ ಆಗುತ್ತೆ. ನೆಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಪಾಯಿಂಟ್ ಎ ಈಸ್ ಈಕ್ವಲ್ ಟು ಇ ಈಸ್ ಈಕ್ವಲ್ ಟು ಕೆ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಪ್ರಾಬ್ಲಮ್ಸ್. ಇನ್ನೂ ಒಂದು 3-4 ಪ್ರಾಬ್ಲಮ್ಸ್ ಇವೆ, ಅವನ್ನ ನೆಕ್ಸ್ಟ್ ವೀಡಿಯೋಲಿ ಮಾಡೋಣ. ಸೊ ಈ ವಿಡಿಯೋಲಿ ಇಷ್ಟೇ ನೋಡಿ. ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ವ್ರಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.